ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಮಾವಿನಕಾಯಿ ಹುಳಿ. ಸೊ ಮಾವಿನಕಾಯಿ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಒಂದು ಇಡೀ ಮಾವಿನಕಾಯಿಯನ್ನು ತೊಗೊಂಡಿದ್ದೀವಿ. ಅದಕ್ಕೆ ಈ ರೀತಿ ಒಂದು ನೈಫಿಂದ ಈ ರೀತಿ ನೋಡಿ ಕಟ್ ಮಾಡ್ಕೊತಿದ್ದೀವಿ. ಫುಲ್ಲಾಗಿ ಕಟ್ ಮಾಡ್ಕೊಂಡಿಲ್ಲ, ಈ ರೀತಿ ಕಟ್ ಮಾಡಿಕೊಂಡ್ರೆ ಅದು ಬೆಂದ ಮೇಲೆ ಸಿಪ್ಪೆ ತೆಗೆಯೋಕ್ಕೆ ತುಂಬ ಈಸಿಯಾಗಿರುತ್ತೆ ಅಂತ ಈ ರೀತಿ ಕಟ್ ಮಾಡ್ಕೊತಿದ್ವಿ. ಈಗ ಇದನ್ನು ಬಿಸಿಯಾಗಿರೋ ನೀರು ಒಳಗಡೆ ಹಾಕ್ತಿದ್ದೀವಿ. ಇದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಇದನ್ನು ಒಂದು 15 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಮಾವಿನಕಾಯಿ. ನೋಡಿ, ಈ ರೀತಿ ಕರೆಕ್ಟಾಗಿ ಬೆಂದಿದೆ ಮಾವಿನಕಾಯಿ. ಈಗ ಇದರ ಸಿಪ್ಪೆಯನ್ನು ಒಂದೊಂದಾಗಿ ತೆಗೆದುಕೊಳ್ತಿದ್ದೀವಿ. ನೋಡಿ, ಈ ರೀತಿ ತೆಗಿಬೇಕು ಎಲ್ಲ ಸಿಪ್ಪೆನ. ಈಗ ಇದನ್ನು ನಾವು ಬೇಯಿಸಿಟ್ಕೊಂಡಿರೋ ನೀರೇನಿತ್ತು ಅದರೊಳಗಡೆ ಹಾಕಬೇಕಾಗತ್ತೆ. ಇದು ಬೇಯಿಸಿಟ್ಕೊಂಡಿರೋ ನೀರು. ಆ ನೀರು ಒಳಗಡೆ ಹಾಕಿ ಈ ಹಣ್ಣನ್ನು ಸ್ಕ್ವೀಸ್ ಮಾಡಬೇಕು. ಆದಷ್ಟು ಸ್ಕ್ವೀಸ್ ಮಾಡಿ ಅದರಲ್ಲಿರೋ ಪಲ್ಪನ್ನೆಲ್ಲ ತೆಗಿಬೇಕಾಗತ್ತೆ. ನೋಡಿ, ಈಗ ನಾವೆಲ್ಲ ಪಲ್ಪನ್ನು ಕೂಡ ತೆಗೆದಿಟ್ಕೊಂಡಿದ್ದೀವಿ. ಇದಕ್ಕೆ ನಾವು ಹಸಿಮೆಣಸಿನಕಾಯಿಯನ್ನು ಹಾಕ್ತಿದ್ದೇವೆ. ಚಿಕ್ಕದಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ. ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋತಿದ್ದೀವಿ. ನೆಕ್ಸ್ಟು ಉಪ್ಪನ್ನು ಹಾಕ್ಕೊಂಡ್ವಿ. ಸ್ವಲ್ಪ ಬೆಲ್ಲವನ್ನು ಹಾಕೋತಿದ್ದೀವಿ. ನೀವು ಸಕ್ಕರೆಯನ್ನು ಕೂಡ ಬಳಸ್ಬೋದು. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾವು ಇಲ್ಲಿ ಬೆಲ್ಲನ ಜಾಸ್ತಿ ಬಳಸಿಲ್ಲ. ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಎಲ್ಲ ಫ್ಲೇವರ್ಸು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದನ್ನು ಒಂದು ಜಾಲಿಗೆ ಸಹಾಯದಿಂದ ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ನೋಡಿ, ಆ ಪಲ್ಪ್ ಏನಿರುತ್ತೋ ಅದನ್ನೆಲ್ಲ ತೆಗೆದು ಬರೀ ವಾಟರ್ ಕಂಟೆಂಟ್ ಏನಿದೆಯೋ ಅದಷ್ಟೇ ಇಟ್ಕೋಬೇಕಾಗತ್ತೆ. ಈ ರೀತಿ ಶೋಧಿಸೋದು ಆಪ್ಷನಲ್, ಬೇಕಾದರೆ ನೀವು ಹಾಗೆ ಕೂಡ ಇಟ್ಕೋಬೋದು. ಆದರೆ ನಾವು ಮಾವಿನಕಾಯಿಯ ಪಲ್ಪ್ ಬಾಯಿಗೆ ಸಿಗಬಾರ್ದು ಅಂತ ಇದನ್ನು ಸೋಸ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ಕ್ಲಿಯರಾಗಿ ಆ ಪಲ್ಪ್ ಏನಿದೆಯೋ ಅವೆಲ್ಲ ಹೋಗೋ ತನಕ, ಬರೀ ವಾಟರ್ ಕಂಟೆಂಟ್ ಇರೋ ತನಕ ಇದನ್ನ ಸೋಸ್ಕೊಳ್ಬೇಕಾಗತ್ತೆ. ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಿದ್ದೀವಿ. ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡ್ವಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಮತ್ತು ಕರಿಬೇವನ್ನು ಬಳಸಿದ್ದೀವಿ. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗನ್ನು ಹಾಕೋತಿದ್ದೀವಿ. ಇದನ್ನು ಈಗ ನಾವು ಮಾವಿನಕಾಯಿ ಹುಳಿ ಏನಿದೆಯೋ ಅದರ ಜೊತೆ ಮಿಕ್ಸ್ ಮಾಡ್ಕೋತಿದ್ದೀವಿ. ಈಗ ರೆಸಿಪಿ ರೆಡಿಯಾಗಿದೆ. ತುಂಬ ಈಸಿಯಾಗಿರೋ ರೆಸಿಪಿ, ತುಂಬ ಟೇಸ್ಟಿಯಾಗಿರೋ ರೆಸಿಪಿ ಕೂಡ. ಈಗ ಬಂದಿರೋದು ಮಾವಿನಕಾಯಿ ಸೀಸನ್. ಸೊ ಮಾವಿನಕಾಯಿ ಸೀಸನ್ನಲ್ಲಿ ಈ ರೀತಿ ಮಾವಿನಕಾಯಿ ಹುಳಿಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಅನ್ನದ ಜೊತೆಯೂ ಕೂಡ ಸೇವಿಸ್ಬೋದು. ಹಾಗೆ ಪಾನಕದ ಫಾರ್ಮಲ್ಲಿ ಕೂಡ ಇದನ್ನ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ. ಟೇಸ್ಟು ಹೇಗೆ ಆಗಿತ್ತು ಅಂತ ನಮಗೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀವಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.